ನೋಡಿ, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಒಂದು ಬಹಳ ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿತು ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್. ಹೌದು. ಈಗ ಮುಂಬೈ ಮಹಾನಗರ ಪಾಲಿಕೆ ಇಡೀ ದೇಶದ ಬಹಳ ದೊಡ್ಡ ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥ ಮುಂಬೈನಲ್ಲೂ ಕೂಡ ಮತ್ತೆ ಅದೇ ಛಾಪನ್ನ ಭಾರತೀಯ ಜನತಾ ಪಾರ್ಟಿ ನಿರ್ಮಾಣ ಮಾಡ್ತಾ ಇದೆ. ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಮತ್ತೆ ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಫಡ್ನವೀಸ್ ಅವರಿಗೆ ಬಹಳ ಹರ್ಷದಾಯಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಈಗಿನ ಅಂಕಿ ಸಂಖ್ಯೆಗಳ ಪ್ರಕಾರ 227ರಲ್ಲಿ 120 ಬಿಜೆಪಿ ಮತ್ತು ಅಲಯನ್ಸ್ ತೆಗೆದುಕೊಂಡಿದೆ. ಕಾಂಗ್ರೆಸ್ 11, ಎನ್ಸಿಪಿ 1, ಉದ್ಧವ್ ಠಾಕ್ರೆ ಮತ್ತು ಅಲಯನ್ಸ್ 67 ಅಂತ ಇದೆ. ಹೌದು ಸರ್. ಇನ್ನು ಸಂಖ್ಯೆ ಹೆಚ್ಚಾಗುತ್ತೆ ವಿನ ಉದಾಹರಣೆ 130 ಬರಬಹುದು ಬಿಜೆಪಿ ಮತ್ತು ಅಲಯನ್ಸ್ ಅಂತ ಹೇಳ್ತಾ ಇದ್ರು. ಈ ಅಂಕಿ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ನನಗನ್ಸುತ್ತೆ 130 ಕ್ರಾಸ್ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ. ಈಗ ನೋಡಿ, ಈಗ ಸಂಖ್ಯೆ ಮತ್ತೆ ಏರ್ತು 130 ಬಿಜೆಪಿ ಮತ್ತು ಅಲಯನ್ಸ್. ಕಾಂಗ್ರೆಸ್ 13, ಉದ್ಧವ್ ಠಾಕ್ರೆ ಬಣ 73, 71, ಎನ್ಸಿಪಿ 2, ಅದರ್ಸ್ 9. ಹೌದು ಸರ್, ಹೌದು. ಅಂದ್ರೆ ಇಡೀ ದೇಶದ ಜನ ಇವತ್ತು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನೆಲ್ಗಳು, ಟಿವಿ ಚಾನೆಲ್ಗಳು ಮತ್ತೆ ಯಂಗರ್ ಜನರೇಷನ್ ಬಹಳ ಜಾಗೃತವಾಗಿರೋದ್ರಿಂದ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರಗಳೇ ಬರಬೇಕು ಅಂತ ಹೇಳಿ ಜನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಕರ್ನಾಟಕದ ಕಾಂಟೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ, ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ 4 ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ 4 ಕಡೆಗಳಲ್ಲಿ ಬಿಜೆಪಿ ಗೆದ್ದಿದೆ. ಹೌದು. ಬರುವಂತ ಚುನಾವಣೆಗಳಲ್ಲಿ ಈವನ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, GBA ಗ್ರೇಟರ್ ಬೆಂಗಳೂರು ಏನಿದೆ, ಅಲ್ಲಿನೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲೂ ಕೂಡ ಬಿಜೆಪಿಯ ಅಲಯನ್ಸ್ NDA ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚು ಸ್ಥಾನಗಳಲ್ಲಿ ಅಧಿಕಾರವನ್ನು ಹಿಡಿತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್, ದೇಶದ ವಾಣಿಜ್ಯ ನಗರಿಯ ಗದ್ದುಗೆಯನ್ನ ಗೆಲ್ಲಲೇಬೇಕೆಂದು ಠಾಕ್ರೆ ಕುಟುಂಬ ಒಂದಾತು. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಕುಟುಂಬದ ಒಂದು ವರ್ಚಸ್ಸು ನಡೀಲಿಲ್ಲ ಅಂತ ಹೇಳಿ ಬಿಜೆಪಿ ಶಿವಸೇನೆಯ ಶಿಂದೆ ಆರ್ಭಟದ ಮುಂದೆ ಈ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಹೌದು. ಈ ದೇಶದಲ್ಲಿ ಹಿಂದುತ್ವನಿಷ್ಠ, ದೇಶನಿಷ್ಠ, ದೇಶ ಮೊದಲು, ದೇಶದ ಅಭಿವೃದ್ಧಿ ಮುಖ್ಯ ಅಂತ ಹೇಳಿ ಏನು ಆ ಕಡೆ ಈ ಕಡೆ ಏನು ವಾಲ್ದೇನೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಅದೇ ಬದ್ಧತೆಯಿಂದ ಅಧಿಕಾರವನ್ನ ನಡೆಸ್ತಾ ಇದೆ, ಅದೇ ಬದ್ಧತೆಯಿಂದ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಒಂದ್ಸರಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ನವ್ರ ಜೊತೆನಲ್ಲಿ ಸೇರ್ಕೊಂಡು ಅಧಿಕಾರವನ್ನ ನಡೆಸಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಮುಂಬೈ ಮಹಾನಗರದ ಜನತೆ ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಜನತೆ. ಹಾಗಾಗಿ ಮುಂಬೈನಲ್ಲಿ ಬಿಜೆಪಿ ಅಲಯನ್ಸ್ಗೆ ಅಧಿಕಾರವನ್ನ ಕೊಟ್ಟಿರೋದಕ್ಕೆ ಮುಂಬೈ ಮಹಾನಗರದ ನಮ್ಮ ಜನರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ.